ದೆಹಲಿಯಲ್ಲಿ ಕಲುಷಿತ ಗಾಳಿಗೆ ಜನ ಬೇಸತ್ತು ಹೋಗಿದ್ದಾರೆ. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಪಟಾಕಿ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ದೆಹಲಿಯಲ್ಲಿ ಮಾತ್ರ ಯಾಕೆ ಪಟಾಕಿ ಬ್ಯಾನ್ ಮಾಡೋದು, ಇಡೀ ದೇಶದಲ್ಲೇ ಪಟಾಕಿಗೆ ನಿಷೇಧ ಹೇರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದೆಹಲಿಗೆ ಮಾತ್ರ ಬೇಡ, ಇಡೀ ದೇಶಕ್ಕೆ ಶುದ್ಧ ಗಾಳಿಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಶುದ್ಧ ಗಾಳಿ ಪಡೆಯುವಂತಹ ಹಕ್ಕಿದೆ. ಹೀಗಾಗಿ ಪಟಾಕಿ ನಿಷೇಧ ಕೋರಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಮಾತನ್ನು ಹೇಳಿದೆ. ನಾವು ದೆಹಲಿಗೆ ಮಾತ್ರ ಸೀಮಿತವಾಗಿ ನೀತಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ, ಕೇವಲ ದೆಹಲಿಯಲ್ಲಿ ಮಾತ್ರ ಪಟಾಕಿ ನಿಷೇಧ ಮಾಡಬೇಕು ಅಂತ ದೆಹಲಿಗೆ ಒಂದು ಪರ್ಯಾಯವಾಗಿ ನಾವು ನೀತಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ದೆಹಲಿ NCR ನಗರಗಳಿಗೆ ಶುದ್ಧ ಗಾಳಿ ಪಡೆಯುವ ಹಕ್ಕಿದೆ. ಅದನ್ನು ಯಾರೊಬ್ಬರು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಈ ಹಕ್ಕಿನಿಂದ ಯಾರನ್ನೂ ವಂಚನೆ ಮಾಡೋದಕ್ಕಾಗಲ್ಲ. ಆದರೆ ದೇಶದ ಬೇರೆ ಬೇರೆ ನಗರಗಳ ಒಂದು ಜನ ಏನಿದ್ದಾರೆ ಅವರಿಗೆ ಯಾಕೆ ಈ ಹಕ್ಕಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ BR ಗವಾಯಿ ಅವರು ಪ್ರಶ್ನೆ ಮಾಡಿದಂತಹ ಒಂದು ಪ್ರಸಂಗ ನಡೀತು. ಯಾವುದೇ ಪರಿಸರ ನೀತಿ ಇದ್ದರೂ ಕೂಡ ಅದನ್ನು ಇಡೀ ದೇಶಾದ್ಯಂತ ಜಾರಿಗೆ ತರಬೇಕು. ಪರಿಸರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಮೂಲಕವಾಗಿ ಕಳವಳ ವ್ಯಕ್ತಪಡಿಸಿದೆ. ದೇಶದ ಗಣ್ಯರು ಇರೋದ್ರಿಂದ ನಾವು ದೆಹಲಿಗೆ ನೀತಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಕೇವಲ ದೆಹಲಿಯಲ್ಲಿ ಮಾತ್ರ ರಾಜಕಾರಣಿಗಳಿದ್ದಾರೆ ಅಥವಾ ಬಹುದೊಡ್ಡ ವ್ಯಕ್ತಿಗಳಿದ್ದಾರೆ, ದೇಶದ ಗಣ್ಯ ವ್ಯಕ್ತಿಗಳಿದ್ದಾರೆ ಅಂತ ಕೇವಲ ದೆಹಲಿಗೆ ಮಾತ್ರ ನಾವು ನೀತಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರು ಹೇಳಿದ್ದಾರೆ.